It's a high voltage debate in Mandya today. ಕೆರೆಗೋಡಿಗೆ ಸಂಬಂಧಪಟ್ಟಂತೆ. ಆದರೆ ನಾನು ಒಂದು ವಿಷಯ ನಿಮ್ಗೆ ಹೇಳ್ಬಿಡ್ಲಾ, ಯಾವುದೇ ಸುದ್ದಿ ಸಂಸ್ಥೆ ಇಲ್ಲಿ ಬಂದಾಗ ನಾನು ಹೆಸರು ಹೇಳೋದಿಲ್ಲ, ಯಾವುದು ಅವರು ಇವರು ಅಂತ ಬೆಟ್ ಮಾಡಿ ಬೆರಳು ಮಾಡಿ ತೋರಿಸೋದಿಲ್ಲ, ನಾನು ಆ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆದರೆ ಯಾವುದೇ ಸಂಸ್ಥೆ ಅಥವಾ ಯಾರೇ ಇಲ್ಲಿ ಬಂದಾಗ ರೋಚಕತೆ ಅದು ಇದು ಮತ್ತೊಂದು ಮಗದೊಂದು ನೋ, ನಾ ಮಾತಾಡ್ತಾ ಇರೋದು ಸಮಾಜದ ಸ್ವಾಸ್ಥ್ಯದ ಬಗ್ಗೆ, ಸಮಾಜದ ಹಿತದ ಬಗ್ಗೆ ಮತ್ತು ಒಂದು ಸಣ್ಣ ಧರ್ಮ ಸೂಕ್ಷ್ಮದ ಬಗ್ಗೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ಇದೇನು 2020 ಮ್ಯಾಚ್ ಅನ್ಕೊಂಡ್ರ? 6 ಬಾಲ್ ಇದೆ, 22 ರನ್ ಬೇಕು, ಹೊಡಿತಾರೋ ಇಲ್ವೋ RCB ಅವರು ಅನ್ನೋದಕ್ಕೆ ನಾವು ರೋಚಕತೆ ಸೃಷ್ಟಿ ಮಾಡೋಣ, ಜನರನ್ನ ರೊಚ್ಚಿಗೆ ಬಿಸ್ಬಿಡೋಣ, ನೀವು ಮಾತಾಡ್ರಿ ಅಂತ ಅವ್ರ ಕಿವಿಲಿ ಹೋಗಿ ಹೇಳ್ಬಿಡೋಣ. ವಿ ಹ್ಯಾವ್ ನೆವರ್ ಡನ್ ಇಟ್, ವಿಸ್ತಾರ ವಿಲ್ ನೆವರ್ ಎವರ್ ಡೂ ಇಟ್. ನಾನು ಹಾಗಾಗಿ ಅವಾಗ್ಲಿಂದ ಇಲ್ಲಿರುವ ಎಲ್ಲ ಜನಸಾಮಾನ್ಯರಲ್ಲಿ, ಜನ ಸಹೃದಯ ಸಾಮ್ರಾಟರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನೀವೆಲ್ಲರೂ ಒಬ್ಬೊಬ್ಬರಾಗಿ ಮಾತಾಡಿ, ಜಗಳ ಬೇಡ, ಕದನ ಬೇಡ. ಏನ್ ಗೊತ್ತೇನ್ರಣ್ಣ, ನೀವೆಲ್ಲ ಇಲ್ಲಾದ್ಮೇಲೆ ಒಟ್ಟಿಗೆ ಕಾಫಿನೇ ಕುಡಿಯೋದು ಎಲ್ರು ಒಟ್ಟಿಗೆನೆ, ಹೌದ್ರಾ ಇಲ್ವಾ? ಹೌದಾ ಇಲ್ವಾ? ಮತ್ತೆ ಯಾಕ್ರಣ್ಣ ಜಗಳಾಡ್ತೀರಿ? ಪೊಲಿಟಿಕಲ್ ವಿಷಯಕ್ಕೋಸ್ಕರ ಬೇಡ್ರೇನ? ಓಕೆನಾ? ಈಗ ಅಭಿಷೇಕ್ ಬರ್ತಾರೆ ನಿಮ್ ಜೊತೆಗೆ, ಜಗಳ ಇಲ್ಲ, ಮಾತು ಮಾತ್ರ. ಏನಿಲ್ಲ? ಜಗಳ ಇಲ್ಲ. ಶುರುವಾಗ್ಲಿ ಮಾತು ಅಭಿಷೇಕ್. ಎಸ್, ಆ ಪ್ರಾಮಿಸ್ ಮೇಲೆ ನಾವು ಮುಂದುವರಿಯೋಣ. ಮೊದಲಿಗೆ ಬೇಕಾಗಿರೋದು ಮುಂದಿನ ಸೊಲ್ಯೂಷನ್ ಏನು ಅಂತ ನಾವು ಮುಂದೆ ಹೆಜ್ಜೆ ಇಡಬೇಕು. ನಾವು ಬರೀ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ ಪ್ರಕಾರ ಸೊಲ್ಯೂಷನ್ ಏನ್ ಸರ್? ಏನ್ ಮಾಡ್ಬೇಕು ಸರ್? ಮೊದಲು ಇಲ್ಲಿ ಒಂದು ಶಾಂತಿ ಸಭೆ ಆಗಬೇಕು. ಇಲ್ಲಿ ಏನಂದ್ರೆ, ಇಲ್ಲಿ ಮೊದಲು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅವರಲ್ಲ, ಅವರು ಮೊದಲನೇ ಮಾಡಿರೋ ತಪ್ಪು. ಆಕ್ಚುಲಿ ಅಲ್ಲಿ ಇದ್ದಿದ್ದು ಏನಂದ್ರೆ, ಒಂದು 15 ಅಡಿದು ಒಂದು ಹಳೇದು ಕಂಬ ಇತ್ತು. ಇಲ್ಲೇನಾಯ್ತು, 2000 ಅರ್ಜಿ ಬಿಲ್ಡ್ ಆಯ್ತು ಅಲ್ಲಿ ಪಂಚಾಯತಿಗೆ. PDO ಮೇಲೆ ಎಲ್ಲ ಪಂಚಾಯತಿ ಮೆಂಬರ್ಗಳು ಅವರಲ್ಲ, ಒಳಗಡೆ ಕೂತಿ ಇರೋರು ಎಲ್ಲ ಪಕ್ಷದವರು ಅವರಲ್ಲಿ, ಅವ್ರವ್ರ ಒತ್ತಡ ಹಾಕಿ ಅವ್ರವ್ರ ಪಂಚಾಯತಿ ಮೆಂಬರ್ಗಳು ಅವ್ರವ್ರಿಗೆ ಏನೇನು ಬೇಕೋ ಅದನ್ನ ಅನುಕೂಲ ತಗೊಂಡು ಅವರು ಬೇಕಾದಂಗೆ ಅಲ್ಲಿ ಬರ್ಸ್ಕೊಂಡ್ರು. ಯಾವುದೇ ಈಗ ಇಲ್ಲಿ ಫೇಕ್ ಲೆಟರ್ಗಳೆಲ್ಲ ಓಡಾಡ್ತಾ ಇದ್ದಲ್ಲ, ಇದು ಮೊದಲೇ ಮಾಡಿರೋದು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ PDO ಮಾಡಿರೋ ತಪ್ಪು ಇದು. ಈಗ ಶಾಂತಿ ಸಭೆ ಆಗಬೇಕು, ಒಂದು ಅಧಿಕಾರಿ ತಪ್ಪಾಗಿದ್ರೆ ಅವ್ರ ವಿರುದ್ಧನೂ ಕ್ರಮ ಆಗಬೇಕು, ಅದು ಬೇರೆ ವಿಷಯ. ಈಗ ಶಾಂತಿ ಬಗ್ಗೆ ನಾವು ಮಾತಾಡೋಣ. ಈಗ ಸಮಸ್ಯೆ ಸಾಲ್ವ್ ಆಗಬೇಕು, ಎಲ್ಲರೂ ಒಂದೇ ತಾಯಿ ಮಕ್ಕಳ ತರ ಇರಬೇಕು ಅಂದ್ರೆ ಫಸ್ಟ್ ಏನಾಗಬೇಕು? ಶಾಂತಿ ಸಭೆ ಅಂದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲಿರೋರು ರೈತಾಪಿ ವರ್ಗದ ಜನ, ಅಲ್ಲಿ ಯಾರು ರಾಜಕೀಯದವರು ಯಾರು ಇಲ್ಲ. ಅಲ್ಲಿ ಬಜರಂಗ ದಳ, ಜನತಾದಳ ಅದು ಇದು ಯಾವುದಿಲ್ಲ. ಆಲ್ಮೋಸ್ಟ್ ಇರುವಂತ ಜನ ಅಲ್ಲಿ ಇರೋರು ರೈತಾಪಿ ವರ್ಗದವರಲ್ಲಿ. ಇವತ್ತು ಬೇರೆಯವರು ಅನ್ಯ ಪಕ್ಷದವರು ಪಾಪ ಅಲ್ಲಿ ರೈತಾಪಿ ಜನಗಳಿಗೆ ಒಂಥರ ಏನೋ ಧರ್ಮನ ಒಡೆಯ ತರ ಏನೋ, ಅಲ್ಲಿ ನಮ್ಮ ಜನಗಳು ಎಲ್ಲ ಹಿಂದೂಗಳೇ ಇರೋರಲ್ಲಿ ಆಲ್ಮೋಸ್ಟ್, ಬೇರೆ ಜಾತಿ ಬೇರೆ. ಈಗ ಶಾಂತಿ ಸಭೆದು ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕು? ಶಾಸಕರ, ಅಧಿಕಾರಿಗಳ, ಯಾರು ಸರ್? ಅದನ್ನ ಅಲ್ಲಿ ಸ್ಥಳೀಯವಾಗಿರುವಂತ ಎಲ್ಲಾ ನಾಯಕರುಗಳು, ನಾಟ್ ಒನ್ ಕಾಂಗ್ರೆಸ್ ಪಕ್ಷದಿಂದ ಅಂತಲ್ಲ, ಎಲ್ಲಾ ಪಕ್ಷದವರು ಸೇರ್ಕೊಂಡು ಅಲ್ಲಿ ಶಾಂತಿ ಸಭೆ ಮಾಡಿ ಅಲ್ಲಿ ಮೊದಲು ಅಲ್ಲಿ ಶಾಂತಿ ನಿಲ್ಲಿಸಬೇಕು. ನಿಮ್ ಪ್ರಕಾರ ಸೊಲ್ಯೂಷನ್ ಏನ್ ಸರ್? ಏನ್ ಮಾಡಿದ್ರೆ ಮೊದ್ಲಿದ್ದಂಗೆ ಆಗುತ್ತೆ? ಇದೆಲ್ಲ ಬಿಟ್ಬಿಡೋಣ, ಆಗಿದ್ ಕಹಿ ಘಟನೆ ಅಂತ ಮರೆತು ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು. ಮೊದಲಿಗೆ ಅಲ್ಲಿ ಹೊರಗಡೆಯಿಂದ ಬಂದು ಪಿತೂರಿಗಳು ಮಾಡ್ತಾರಲ್ಲ, ಅವ್ರನ್ನ ಯಾರನ್ನೂ ಒಳಗಡೆ ಬಿಡ್ಕೋಬಾರ್ದು, ಸರಿನಾ? ಹೊರಗಡೆಯಿಂದ ಜನ ಕರೆಸಿ ಕೋಮುವಾದ ಸೃಷ್ಟಿ ಮಾಡಿ ಅಲ್ಲಿ ಜನಕ್ಕೆ ಅವ್ರಿಗಾಗಲ್ಲ ಜಾತಿ ಬಗ್ಗೆ ಎತ್ಕಟ್ಟೋದು. ಇವಾಗ ಅಂಬೇಡ್ಕರ್ ಅವರು ಅರ್ಜಿ ಕೊಟ್ಟಿದ್ರು, ಕನಕದಾಸರು ಸಂಘದವರು ಅವರು ಅರ್ಜಿ ಕೊಟ್ಟಿದ್ರು, ಓಕೆನಾ? ಮತ್ತೆ ಇನ್ನೂ ಕೆಲವರು ಜಾತಿ ವಿಂಗಡಣೆ ಮಾಡಬಾರ್ದು ಅಂತೇಳಿ ತ್ರಿವರ್ಣ ಧ್ವಜ ಆರಿಸೋದು ತಪ್ಪ? ಆರಿಸಬಾರ್ದ? ನಮ್ಮ ದೇಶದ ಐಕ್ಯತೆ ಮೇಕೆತ್ತಿಡಬಾರ್ದ? ಹಂಗಾರೆ ದೇಶದ್ರೋಹಿಗಳ? ಇಲ್ಲ, ಅದಕ್ಕೆ ಈಗ ಅವ್ರು ಹೇಳಿದ್ರು ಕೆಲ ಕನ್ಫ್ಯೂಷನ್ಸ್ ಇತ್ತು, ಕೆಲವೊಬ್ರು ಪಿತೂರಿ ಆಗಿದೆ ಅಂತ. ಆ ವಿಷಯಕ್ಕೆ ಬರೋಣ. ಮತ್ತೆ ಅಗೈನ್ ಅದ್ರ ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ, ಮುಂದುವರಿಬೇಕು. ಸರಿ ಹೋಗೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್. ಶಾಂತಿ ಸಭೆ ಅಂತಂದ್ರು, ಯಾರು ಮುಂದುವರಿಬೇಕು ಆ ದಿಸೆಯಲ್ಲಿ? ನಮ್ಮೆಲ್ಲ ಕೆರಗೋಡು ಹೋಬಳಿ ಆಗಿರ್ಬೋದು, ನಮ್ಮ ಮಂಡ್ಯ ತಾಲೂಕು ಹೋಗ್ಬೋದು, ಎಲ್ಲ ಲೀಡರ್ಗಳು, ಎಲ್ಲ ಅನ್ಯತಾ ಪಕ್ಷ ಯಾವುದೇ ಪಕ್ಷ ಇರೋ ಲೀಡರ್ಗಳು ಕೂತಿ ನಮ್ಮ ಕೆರಗೋಡ್ನ ಹಿಂದೂ ಮುಸ್ಲಿಮ್ಸ್ ಅಂತಲ್ಲ, ಸುನೀಲ್ ಅಂತ. ಓಕೆ, ಈಗ ಶಾಂತಿ ಸಭೆ ಕರೆದ್ರೆ ಬರ್ತೀರಿ, ಶೇಕ್ ಹ್ಯಾಂಡ್ ಮಾಡ್ತೀರಿ, ಹೆಗಲ್ ಮೇಲೆ ಹಾಕೊಂಡು ಹೋಗ್ತೀರಿ? ಫೈನ್. ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀವಿ ಸರ್. ಸರ್, ನಿಮ್ ಪ್ರಕಾರ ಸೊಲ್ಯೂಷನ್ ಏನು ಸರ್? ಈಗಾಗಲೇ ಇದು ಗೊಂದಲ ಸೃಷ್ಟಿ ಮಾಡಿರೋದು ಜಿಲ್ಲಾಡಳಿತ ಅಂತಾರೆ. ಜಿಲ್ಲಾಡಳಿತ ಈ ಗೊಂದಲ ಸೃಷ್ಟಿ ಮಾಡಬೇಕಾದ್ರೆ ಯಾರು ಮೂಲ ಕಾರಣ? ಇಲ್ಲಿ ಸಾರ್ವಜನಿಕ ವಂತಿಕೆಯಿಂದ ಆದಂತ ದುಡ್ಡಿನಿಂದ ಆ ಧ್ವಜಸ್ತಂಭ, ಅರ್ಜುನ ಧ್ವಜಸ್ತಂಭನ ಮಾಡಿರುವಂತದ್ದು. ಈ ಧ್ವಜಸ್ತಂಭಕ್ಕೆ ಎಲ್ಲರ ವಂತಿಕೆಯಿಂದ ಆಗಿರೋದ್ರಿಂದ ಇಲ್ಲಿ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಆ ಗ್ರಾಮದಲ್ಲಾಗ್ಲಿ ಎಲ್ಲೇ ಆಗ್ಲಿ ಇರಲಿಲ್ಲ. ಸಂತೋಷವಾಗಿ ಧ್ವಜ ಕಂಬನ ಸ್ಥಾಪಿಸಿದ್ರು, ಧ್ವಜನ ಆರೋಹಣ ಮಾಡಿದ್ರು, ಸಂತೋಷವಾಗಿತ್ತು. ಈ ಮುಂದೆ ಇದನ್ನ ತೆಗೆಸುವಂತ ಅಷ್ಟೊಂದು ಒತ್ತಡದಲ್ಲಿ ತೆಗೆಯುವಂತ ಅವಶ್ಯಕತೆ ಏನಿತ್ತು? ಈ ಭಗವಧ್ವಜದ ಬಗ್ಗೆ ರಾಷ್ಟ್ರದಲ್ಲೇ ಒಂದು ಗೌರವ ಇದೆ, ಹಿಂದೂಗಳಿಗೆಲ್ಲರೂ, ಯಾಕೆಂದ್ರೆ ಅವರು ನಮ್ಮ ಹಿಂದೂಗಳೇ, ಅವ್ರಿಗೂ ಗೌರವ ಇದೆ ಅದ್ರ ಬಗ್ಗೆ. ಬಟ್ ಇದನ್ನ
ಒತ್ತಾಯಪೂರ್ವಕವಾಗಿ ಅದನ್ನ ಇಳಿಸುವಂತದ್ದು, ಅದನ್ನ ಕಿತ್ತಾಕಿ ಮತ್ತೆ ರಾಷ್ಟ್ರಧ್ವಜಕ್ಕೆ ಯಾರೇ ಆಗಲಿ, ಅದರಲ್ಲೂ ಎಲ್ಲಾ ಪಕ್ಷದವರು ಗೌರವ ಕೊಡ್ತಾರೆ, ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚಿನ ಗೌರವ ಕೊಡುತ್ತೆ. ಶಾಂತಿ ಸಭೆ ಆಗ್ಬೇಕು ಸರ್, ಶಾಂತಿ ಸಭೆನೇ ಬೇಕು ಸರ್, ಶಾಂತಿ ಸಭೆನೇ ಬೇಕಾಗಿರ್ಲಿಲ್ಲ, ಅದಾಗದೆ ಒಂದಷ್ಟು ದಿನ ನಡೆಯೋದು. ಈಗ ದಯವಿಟ್ಟು ಮಾಡಲೇಬೇಕು. ಈಗಾಗಲೇ ಶಾಂತಿಗೆ ನಮ್ಮ ಜನ ಯಾವಾಗಲೂ ಅದರಲ್ಲೇ ಶಾಂತಿಗೋಸ್ಕರನೇ ಇಷ್ಟಪಡುವಂಥದ್ದು. ಈ ಗೊಂದಲ ಸೃಷ್ಟಿ ಮಾಡುವಂಥದ್ದು ಈಗ ಸರ್ಕಾರ ಈಗ ಅಧಿಕಾರಿಗಳಿಗೆ ಅವ್ರು ಪಾಪ ಕೊಟ್ಟಿದ್ರು, ಏನಿಲ್ಲ ಇದು ಮಾಮೂಲಿ ನಾರ್ಮಲ್ ಆಗಿ ಗ್ರಾಮಗಳಲ್ಲಿ ನಡೆಯುವಂಥದ್ದು, ಇದೊಂದು ಧ್ವಜಸ್ತಂಭ ಮಾಡ್ಕೊಂಡಿದ್ದಾರೆ, ಧ್ವಜ ಹಾರಿಸ್ಕೊಳ್ತಾರೆ ಅಂತ ಅವರು ಕೊಟ್ಟಿದ್ರು. ಸರ್, ಈಗ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಇದನ್ನ ಆರಂಭ ಆಗೋದಕ್ಕೆ ಬಿಡಬಾರದೆ ನೋಡ್ಕೊಳ್ಬಹುದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಎಲ್ಲಿ ಮಿಸ್ ಆಯ್ತು? ಸರ್, ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಉಗ್ರ ಜಿಗ್ಟಾಕದಕ್ಕೆ ಕೊಡ್ಲಿ ತಗೊಂಡು ಕಡಿತಾರೆ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕೆರಗೋಳ ಗ್ರಾಮದಲ್ಲಿ ಬಂದಿದೆ. ನಾನಾದ್ರೂ ಕೇಳಿದ್ರಿಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಸ್ವಾಮಿ, ಏನು ಬೆಂಗಳೂರು KGHಳ್ಳಿ DGHಳ್ಳಿ ತರ ಪೊಲೀಸರು ಕಲ್ಲು ಹೊಡೆದ್ರ, ಪೇಷಂಟ್ ಬೆಂಕಿ ಹಾಕಿದ್ರ, ಹಾಲಿ ಶಾಸಕರ ಮನೆಗೆ ನುಗ್ಗುದ್ರ, ಹೊಡೆದ್ರ, ಏನ್ ಸ್ವಾಮಿ? ಒಂದ್ ನಿಮಿಷ ಅವ್ರ ಮಾತು ಮುಗಿಸ್ಲಿ, ಆಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ ಸರ್, ನೆಕ್ಸ್ಟ್ ನೀವು ಮಾತಾಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅಲ್ಲಲ್ಲ, ಒಂದೊಂದ್ ಸೆಕೆಂಡ್ ಸರ್, ಒಂದ್ ನಿಮಿಷ. ಏನ್ ಗೊತ್ತಾ, ಮೈಕ್ ಕೊಟ್ಟಾಗ ಮಾತಾಡಿ, ಕೇಳಿಸುತ್ತೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಲ್ಲ. ಜಗಳ ಬೇಡ. ಅಲ್ಲಲ್ಲ, ಅಣ್ಣ ಒಂದ್ ನಿಮಿಷ, ಮತ್ ನಿಮಗ್ ಮೈಕ್ ಕೊಡ್ತೀನಿ ಮಾತಾಡಿರಿ. ಅಣ್ಣ ಮೈಕ್ ಕೊಡ್ತೀನಿ ಮಾತಾಡ್ರಿ ಅಣ್ಣ, ಒಂದ್ ನಿಮಿಷ. ಈಗ ಒಂದ್ ನಿಮಿಷ, ಕಲ್ಲೊಡೆಯೋದು, ಬೆಂಕಿ ಅವೆಲ್ಲ ಬೇಡ, ಶಾಂತಿ ಸಭೆ ಬಗ್ಗೆ ಮಾತಾಡಿ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಕೋರ್ಟ್ನಲ್ಲಿ ಏಕಾಏಕಿಯಾಗಿ 144 ಸೆಕ್ಷನ್ ಮಾಡಿ ಆಗಿದ್ರದ್ದು ಪೋಸ್ಟ್ ಮಾರ್ಟಮ್ ಬೇಡ, ನಾಳೆ ಏನಾಗ್ಬೇಕು ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶಾಸಕರೊಂದಿಗೆ ಒಟ್ಟುಗೂಡಿ ಜಿಲ್ಲಾ SP ಸಾಹೇಬರು ಒಂದು ಶಾಂತಿ ಸಭೆ ಮಾಡಿ ಕೆರಗೋಡಲ್ಲಿ ಶಾಂತಿ ನಿಲ್ಲಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದೇ ತರ ನಾವು ಇದಕ್ಕೆ ಸ್ಪಂದಿಸ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಇಲ್ಲಿ ಯಜಮಾನ್ರೆ, ಒಂದ್ ನಿಮಿಷ ಪ್ಲೇಸ್. ಇಲ್ಲಾಂದ್ರೆ ನಾನು ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರು ಕಾಫಿ ಕೊಟ್ಕೊಂಡು ಮನೆಗೆ ಹೋಗೋಣ. ಒಂದ್ ನಿಮಿಷ ತಡ್ರಿ. ಇರೋಣ, ಒಂದ್ ನಿಮಿಷ ಇರೋಣ. ಅಣ್ಣ ಶಾಂತಿ ಸಭೆ ಅಂತೀರಣ್ಣ ನೀವು? ಇಲ್ಲೇ ಜಗಳ ಆಡಿದ್ರೆ ಕೆರೆಗೋಟ್ನಲ್ಲಿ ಶಾಂತಿ ಸಭೆ ಹೆಂಗಣ್ಣ ಮಾಡೋದು? ಇಲ್ಲೇ ನಾವು ನೀವು ಜಗಳ ಆಡಿದ್ರೆ ಅಣ್ಣ ಇಲ್ಲೇ ಜಗಳ ಆಡಿದ್ರೆ ಶಾಂತಿ ಸಭೆ ಹೆಂಗಣ್ಣ ಮಾಡೋದು? ಇಲ್ಲೇ ಜಗಳ ಆಡಿದ್ರೆ ಆಯ್ತು. ಫಸ್ಟ್ ತಾವು ಶಾಂತವಾಗಿರಿ. ಇರಿ ಸರ್, ಮಾತಾಡಿಸ್ತೀನಿ. ಅಲ್ಲ, ಏನ್ ಗೊತ್ತಾ, ನೀವೆಲ್ಲರೂ ಶಾಂತಿ ಸಭೆ ಅಂತ ಇದ್ದೀರಿ. ಶಾಂತಿ ನೆಲೆಸೋದು ನನಗ್ ಬೇಡವಾ? ಶಾಂತಿ ನೆಲೆಸೋದು ಒಂದ್ ನಿಮಿಷ ಇರಿ ಸರ್, ದಯಮಾಡಿ ಒಂದ್ ನಿಮಿಷ ನಮ್ಗೆ ಟೈಮ್ ಕೊಡಿ. ಶಾಂತಿ ನೆಲೆಸೋದು ನಿಮ್ಗೆ ಯಾರಿಗೂ ಬೇಡವಾ? ನಿಮಗ್ ಬೇಡವಾ? ಇಲ್ಲೇ ಗಲಾಟೆ ಮಾಡಿದ್ರೆ ಅಲ್ಲಿ ಶಾಂತಿ ನೆಲೆಸ್ತದ? ಎಲ್ರಿಗೂ ಕೇಳ್ತಾ ಇರೋದು ನಾನು. ಇಲ್ಲೇ ನಾವು ಒಂದೇ ತಾಯಿ ಮಕ್ಕಳ ತರ ಇರೋರು ಗಲಾಟೆ ಮಾಡ್ಕೊಂಡಿದ್ರೆ ಶಾಂತಿ ನೆಲೆಸ್ತದ ಸಾಹೇಬ್ರೆ? ಇಲ್ಸೋದಿಲ್ಲ ಅಲ್ವಾ? ಶಾಂತಿಯಿಂದ ಮಾತಾಡಿ. ನೋಡಿ ಅಭಿಷೇಕ್, ಮಾತಾಡಿಸಿ, ಮುಂದುವರಿಸಿ. ಮತ್ತೊಂದಿಲ್ಲಣ್ಣ, ಪ್ರತಿ ವಿಚಾರಕ್ಕೆ ಎಲ್ಲ ಒಂದು ಎಲೆಕ್ಷನ್ ನಡೆದಾಗ ಮಾತ್ರ JDS BJP ಹೋಯ್ತಿದ್ದಣ್ಣ. ಇವತ್ತು ಒಂದು ಯಾವುದೋ ಒಂದು ಫ್ಲಾಗ್ಗೋಸ್ಕರಣ ಇವತ್ತು ಇಡೀ ಕರ್ನಾಟಕಕ್ಕೆ ಅಣ್ಣ. ನನಗೆ ಇವತ್ತು ಮೈಸೂರಿಗೆ ಹೋಯ್ತಾ ಇದ್ದೇಣ, ಒಬ್ರು ಕೇಳಿದ್ರು, ಏನಪ್ಪ ಹನುಮನ್ ಗುಡಿ ಕಟ್ಟಿದಾರಂತೆ, ಕಿತ್ತಾಕ್ ಬಿಟ್ಟಿದಾರಂತೆ, ಸರಿ ಏನಪ್ಪ ಅಂತಂದ್ರು. ಇಲ್ಲ ಕನಕ, ತಪ್ಪಾಗಿ ತಿಳ್ಕೊಬಿಡಿಯಕ್ಕ, ಅಲ್ಲಿ ಏನೋ ಒಂದು ಧ್ವಜ ಕಂಬ ಕಟ್ಟಿದ್ರು, ಅಲ್ಲಿ ಫ್ಲಾಗ್ ಹಾಸ್ಬೇಕಾದ್ರೆ ಕನ್ನಡ ಫ್ಲಾಗ್ ಹಾಸ್ಬೇಕು, ಮತ್ತೊಂದು ಹಾಕ್ಬೇಕು ಅಂತ ಪಂಚಾಯತ್ ಪರ್ಮಿಷನ್ ಕೊಟ್ಟಿದ್ರು, ಏನೋ ಪೂಜೆ ಪುನಸ್ಕಾರ ಮಾಡಿ ಬ್ಯಾನರ್ ಕಟ್ಟಿದ್ರು. ಅದಕ್ಕೋಸ್ಕರ ಇಷ್ಟ ಇಡೀ ಕರ್ನಾಟಕಕ್ಕೆ ಕೀಲಾರ, ಮಂಡ್ಯ, ಕೆರಗೋಡು ಇಷ್ಟೆಲ್ಲ ಒಬ್ಬಿಸ್ಬಿಟ್ಬಿಡೋರ ಕನಕ, ತಪ್ಪಾಗಿ ತಿಳ್ಕೊಬೇಡ ಕನಕ ಅಂತ ಹೇಳ್ಕಳಿಸ್ತೆ. ನಾವು ಇವ್ರು BJP ಕಾಂಗ್ರೆಸ್ JDS ಇಲ್ಲ ಅಣ್ಣ, ಇಲ್ಲೇ ನಾವೆಲ್ಲ ಒಂದೇಣ. ಇಲ್ಲಿ ಬಂದಿದ್ದೇನು ಗೊತ್ತಾ, ನಾ ತೋರ್ಸ್ಕೋಬೇಕು ಅಂತಲ್ಲಣ್ಣ, ನಾವೆಲ್ಲ ಸೇರಿ ಇವತ್ತು ಒಂದ್ ಶಾಂತಿ ಅಂದ್ರೆ ಕೆರಗೋಡಲ್ಲಿ ಏನು ತಪ್ಪಾಗ್ಲಿಲ್ಲ, ಎಲ್ಲ ಸರೋಗ ಅಂತ ಹೇಳ್ತಣ.
ಇವತ್ತು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊ ಬರ್ಬೋದೈತೆ ಒಂದು ಬ್ಯಾನರ್ಗೆ ಒಂದು ಫ್ಲಾಗ್ ಅಣ್ಣ. ಅವರೇ ದೊಡ್ಡವರು, ನಾವು ಚಿಕ್ಕವರಣ್ಣ, ಬಂದಿರೋಣ ದೊಡ್ಡವರಣ್ಣ, ರಾಜ್ಯ ಆಳ್ತಾರಣ್ಣ, ರಾಜ್ಯ ಆಳ್ಬಿಟ್ಟು ಹೋಗಿರೋಣ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಬೋದೈತೆ ಅಣ್ಣ. ಇವತ್ತು ವಿಶ್ವ ಮಾಡ್ಕೊಂಡು ಚುನಾವಣೆಗೋಸ್ಕರ ಮಾಡ್ತಾವ್ರೆ ಅಂತಂದ್ರಣ್ಣ, ಇರೋಂಥ ಅವಮಾನ ನಮ್ಮ ಮಂಡ್ಯ ಜಿಲ್ಲೆಗಣ ಇನ್ನೊಂಥರ ಅವಮಾನ ವೃತ್ತಿ ಇನ್ನೊಂದು ಇಲ್ಲಣ್ಣ. ಈ ಕ್ಷಣದಲ್ಲಿ ಅಣ್ಣ, ಇವತ್ತೇ ನಾವ್ ಇಲ್ಲಿ ಕೂತಿದ್ರೆ ಇನ್ನು 40 ಜನ ಆಯ್ತಾರಣ್ಣ, ಇಲ್ಲಿ ಎಷ್ಟು ಜನ ಅಣ್ಣ, 40 ಪಟ್ಟು ಆಯ್ತಾರಣ್ಣ, ಎಲ್ಲ ಸೇರಿ ಇದು ಬೇಡ ಕಣಪ್ಪ, ಒಳ್ಳೆ ರೀತಿ ಮಾಡ್ಕೊಂಬಂದ್ರೆ ಕೂತ್ ಮಾತಾಡಿದ್ರೆ ಅವರು ಲೀಡರ್ ಅವ್ರೆ, ನಮ್ಮಲ್ಲಿ ಲೀಡರ್ ಅವ್ರೆ, ಇನ್ನೊಬ್ರು ಲೀಡರ್ ಅವ್ರಣ್ಣ, ಎಲ್ಲ ಸೇರಿ ಒಂದು ಇಷ್ಟೇ ದೊಡ್ಡ ನೋಡಿ. ನಾನ್ ಕೈ ಮುಗಿ ಕೇಳ್ಕತ್ತೀನ ಸರ್, ತಾವು ಪಂಚಾಯತಿ ಅಧ್ಯಕ್ಷರ ನಾನ್ ಕೈ ಮುಗಿ ನಾನ್ ಕೈ ಮುಗಿ ಕೇಳ್ಕತ್ತೀನಿ ಅಲ್ಲ, ಅವರೇ ನಮ್ಮ ಮಂಡ್ಯ ಇಂಡಿಯಾದಲ್ಲಿ ಅಣ್ಣ, ನಮ್ಮ ಮಂಡ್ಯ ಇಂಡಸ್ಟ್ರಿ ಮಾಡೋದಣ್ಣ, ಇಂಥ ಥರ್ಡ್ ಕ್ಲಾಸ್ ರೀತಿ ಹೋಗೋದು ಬೇಡ ಅಣ್ಣ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲಾರ್ದು, ಬಿಜೆಪಿ ಆಗ್ಲಿ JDS ಆಗ್ಲಿ ಅಣ್ಣ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಮರ್ಯಾದೆ ಕಾಪಾಡ್ಬೇಕಣ್ಣ ಅಂತ. ಈಗ ಅಲ್ಲಿ ಹನುಮ ಧ್ವಜ ಇರುವಂತದ್ದು ದೇವಸ್ಥಾನದ ಆವರಣದಲ್ಲಿ ಮತ್ತು ಹನುಮ ದೇವಸ್ಥಾನದ ಮುಂದ್ಗಡೆ ಮತ್ತು ಅಲ್ಲಿ ಗ್ರಾಮ ದೇವರ ಮುಂದ್ಗಡೆ ಇರುವಂತದ್ದು. ಅಲ್ಲಿ ರಂಗಮಂದಿರ, ರಂಗ ಅಂತ ಕರಿತೀವಿ ಊರುಗಳಲ್ಲಿ, ಈಗ ದೇವತಾ ಕಾರ್ಯಗಳು ನಡೆಯುವಂತದ್ದು. ಶಿವರಾತ್ರಿ ದಿನ ಅಲ್ಲೆಲ್ಲ ಅರಕೆ ಕಟ್ಕೊಂಡು ಬಾಯಿ ಬೀಗ ಹಾಕೊಳ್ಳುವಂತ ಜಾಗ ಅದು. ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿರುವಂತ ಆವರಣ, ಅಲ್ಲಿ ಹನುಮ ಧ್ವಜವನ್ನು ಆರಿಸಿರುವಂತದ್ದು. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸೌಹಾರ್ದಯುತವಾಗಿ ಮಾಡಿರುವಂತದ್ದು. ಈ ಕಾಂಗ್ರೆಸ್ನ ಚಿತಾವಣೆ ಭಗವಧ್ವಜ, ಹನುಮಧ್ವಜ, ಕೇಸರಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಆ ಉದ್ದೇಶದಿಂದ ಅವ್ರೇನ್ ಮಾಡಿದ್ದಾರೆ, ಬಲವಂತವಾಗಿ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಜನರನ್ನ ಎದುರಿಸಿ ಅಲ್ಲಿ ಪ್ರತಿರೋಧ ತೋರಿಸಿ ಬಂದಂತ ಇದನ್ನ ಮಾಡಿದ್ದಾರೆ. ಶಾಂತಿ ಸಭೆ ಕೈ ಮುಗಿದು ಬೇಡ್ಕತೀನಿ, ಇದನ್ನ ಇಲ್ಲಿಗೆಲ್ಲ ಬಿಟ್ಬಿಟ್ಟು ಎಲ್ಲರೂ ಜೊತೆಲಿರೋಣ ಆಯ್ತಾ. ಈಗ ಅವ್ರು ಕೇಳ್ತಿರೋದು ಅದನ್ನ. ಹೌದು ಹೌದು ಸರ್, ಯಥಾಸ್ಥಿತಿ ಕಾಪಾಡ್ಕೊಳ್ಳೋಣ, ಹನುಮ ಧ್ವಜ ಆರಿಸೋಣ, ಶಾಂತಿ ಸಭೆ ಮಾಡೋಣ, ಜಿಲ್ಲಾಡಳಿತ ಬರಲಿ. ಅಲ್ಲಿ ಯಾವುದೇ ಬೇರೆ ಕೋಮ್ನವ್ರು ಯಾರು ಬಂದು ಅಲ್ಲಿ ಜಗಳ ಮಾಡ್ತಾ ಇಲ್ಲ. ನಾವು ಹೋಗಿ ಯಾವುದೇ ಮುಸ್ಲಿಂ ಮಸೀದಿ ಮುಂದೆ ಅಲ್ಲಿ, ಚರ್ಚ್ ಮುಂದೆ ಅಲ್ಲಿ ಹಾಕಿರುವಂತದ್ದಲ್ಲ. ಅಲ್ಲಿ ಹಾಕಿರುವಂತದ್ದು ದೇವಸ್ಥಾನ ಮುಂದೆ ಆವರಣದಲ್ಲಿ ಹಾಕಿರುವಂತದ್ದು. ಶಾಸಕರು ಇನಿಷಿಯೇಟಿವ್ ತಗೋಬೇಕಾಯ್ತು, ಬಂದು ಸ್ಥಳದಲ್ಲಿ ಕೂತ್ಕೊಂಡು ಜನರ ವಿಶ್ವಾಸಕ್ಕೆ ತಕೊಂಡು ತೀರ್ಮಾನ ತಗೊಂಡಿದ್ರೆ ಇದೇನು ತೊಂದರೆ ಆಗ್ತಿರ್ಲಿಲ್ಲ. ಅವ್ರು ಬರದೆ ಅಧಿಕಾರಿಗಳನ್ನ ಕಳಿಸಿರುವಂತದ್ದು, ಪೊಲೀಸ್ ಫೋರ್ಸ್ ಕಳಿಸಿರುವಂತದ್ದು, ಇಷ್ಟೆಲ್ಲ ಅನಾಹುತ ಕಾರಣ ಆಯ್ತು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಸ್ಥಳಕ್ಕೆ ಬಂದು ಕೂತ್ಕೋಬೇಕಾಯ್ತು, ಜನರ ವಿಶ್ವಾಸಕ್ಕೆ ತಗೋಬೇಕಾಯ್ತು. ಸೌಹಾರ್ದದ ಕೆಲಸ ಆಗಿದ್ರೆ ಏನು ಆಗ್ತಾ ಈಗ ಶಾಸಕರು, ಉಸ್ತುವಾರಿ ಸಚಿವರದ್ದು ಎಷ್ಟು ಜವಾಬ್ದಾರಿನೋ ಆ ಊರಲ್ಲಿರೋರ್ದು ಅಷ್ಟೇ ಜವಾಬ್ದಾರಿ, ಅದನ್ನ ಒಪ್ಕೋತೀರಾ? ಊರಿನ ಜನ ಎಲ್ಲದಕ್ಕೂ ಕಾಯ್ಕೊಂಡು ಕೂತಿದ್ರು. ಅಲ್ಲಿ ಮಾತಾಡುವಂತ ವ್ಯವಸ್ಥೆನೇ ಇರಲಿಲ್ಲ. ಎಲ್ಲ ಅಧಿಕಾರಿಗಳ ದರ್ಪದಲ್ಲೇ ನಡೆದಂತದ್ದು, ಲಾಠಿ ಚಾರ್ಜ್ ಮಾಡಿಸಿರುವಂತದ್ದು, ಬ್ಯಾರಿಕೇಡ್ ಹಾಕ್ಸಿರುವಂತದ್ದು, ಎಲ್ಲ ರಾತ್ರಿ ಬಂದು 10 ಟ್ರೂಪ್ಗಳನ್ನ ತಂದು ಪೊಲೀಸ್ ಫೋರ್ಸ್ಗಳನ್ನ ಹಾಕೊಂಡಿರುವಂತದ್ದು, ಇದೇ ದೌರ್ಜನ್ಯದಿಂದ ನಡೆದಂತದ್ದೇ ಕಾರ್ಯ ಆಗಿರೋದ್ರಿಂದ ಇದು ಇಷ್ಟೊಂದು ಟೆನ್ಷನ್ ಆಗೋದ್ ಕಾರಣ ಆಯ್ತು. ಇನ್ಮುಂದಾದ್ರೂ ಸ್ಥಳೀಯ ಆಡಳಿತ, ಕಾಂಗ್ರೆಸ್ ಏನು ಹಿಂದೂ ವಿರೋಧಿ ಧೋರಣೆ ತೋರ್ತಾ ಇದೆ ಅದನ್ನ ಬಿಟ್ಟು ಸ್ಥಳೀಯ ಜನರ ವಿಶ್ವಾಸಕ್ಕೆ ತಗೋಬೇಕು. ಅಲ್ಲಿ ಶಾಂತಿ ಸಭೆ ಮಾಡಿ ಮುಂದೆ ಅಲ್ಲಿ ಹನುಮಧ್ವಜ ಶಾಶ್ವತವಾಗಿ ದೇವಸ್ಥಾನ ಮುಂದೆ ಆರಿಸುವಂತ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸರ್, ವಿತ್ ಯೋರ್ ಪರ್ಮಿಷನ್ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಒಂದ್ ಸೆಕೆಂಡ್. ಈಗ ಇಷ್ಟೊತ್ತು ಮಾತಾಡಿದ್ರಿ, ಒಂದ್ ನಿಮಿಷ. ಈಗ ಸರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ಜನ ರೆಡಿ ಇದ್ದಾರೆ, ಸರಿ ಆಗೋದಕ್ಕೆ ಅವಕಾಶ ಇತ್ತು, ಅಧಿಕಾರಿಗಳು ಅಥವಾ ದರ್ಪ ತೋರಿದ್ದು ಇದು ಪ್ರಾಬ್ಲಮ್ ಆಗಿದ್ದು ಅಂತ. ಈ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಏನಾಯ್ತು ಅನ್ನೋದ್ರ ಪೋಸ್ಟ್ ಮಾರ್ಟಮ್ ಬೇಡ, ಏನ್ ಮಾಡ್ಬೇಕು ನಾಳೆ ಸರ್? ಈಗ ಒಂದೇ ಸೊಲ್ಯೂಷನ್ ಸರ್. ಒಂದೊಂದ್ ಸೆಕೆಂಡ್. ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅವ್ರು ಮಾತಾಡ್ತಿರೋದು ಸರಿ ಅಂತಲ್ಲ. ಒಂದ್ ನಿಮಿಷ ಅಣ್ಣ, ಇವರು ಪಕ್ಕದಲ್ಲೇ ಇದ್ರು. ನಾನು ಅವ್ರ ಹತ್ರನೂ ನಾಳೆ ಏನ್ ಮಾಡ್ಬೇಕು ಅಂತಾನೆ ಕೇಳಿದೀನಿ, ಗೊತ್ತಾಗ್ತಿದ್ಯಾ ಸರ್? ಖಂಡಿತ ಕೈ ಮುಗಿಸ್ಕೋತೀನಿ, ಶಾಂತಿ ಸಭೆ ಬೇಕು. ಕೆರಗೋಡು ಗ್ರಾಮದಲ್ಲಿ ಶಾಂತಿ ಸಭೆ ಆಗ್ಬೇಕು, ಅದ್ರ ಮಾತೇ ಇಲ್ಲ. ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಆಗಿರೋದು ತುಂಬಾ ಬೇಜಾರಾಗುವಂತ ವಿಷಯ. ಆದ್ರೆ ಪ್ರಮುಖವಾಗಿ ಬೇಕಾಗಿರೋದು ಶಾಂತಿ ಸಭೆ ಯಾರು ಮಾಡಬೇಕು. ಶಾಂತಿ ಸಭೆ ಮಾಡಬೇಕಾದ್ರೂ ಸ್ಥಳೀಯ ನಾಯಕರುಗಳು ಮಾಡಬೇಕು. ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ ಬಂದು ಬಾವುಟ ಹಾಕಂದಿ, ಕೇಸರಿ ಟಾಲ್ ಹಾಕಂದಿ, ಕಾಂಗ್ರೆಸ್ ಟವಲ್ ಹಾಕಂದಿ, JDS ಟವಲ್ ಹಾಕಂದ್ರೆ ಯಾರು ಬೇಡ. ಸ್ಥಳೀಯರು ಜನಗಳು ಮಾತ್ರ ಶಾಂತಿ ಸಭೆ ಮಾಡ್ಕೊಂಡ್ರೆ ಸಾಕು ಸರ್, ಈ ಪರಿಹಾರ ಬಗೆಹರಿತದೆ, ಸ್ಥಳೀಯ ಮಟ್ಟದಲ್ಲಿ ಬಗೆಹರಿತದೆ. ಈಗ ನಿಮ್ ಪ್ರಕಾರ ನಿಮ್ಮ ಆಯ್ಕೆ ಯಾರು ಸರ್? ಈಗ ಸ್ಥಳೀಯರು ಅಂದ್ರೆ ಯಾರು ನಿಮ್ ಪ್ರಕಾರ? ಪಂಚಾಯತಿ ಮೆಂಬರ್, ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸ್ಥಳೀಯ ನಾಯಕರುಗಳು ಪ್ರಮುಖವಾಗಿರ್ತಾರೆ ಸರ್. ಅಷ್ಟೇ ಜನ ಸಾಕು ಸರ್. ಬೇರೆ ಕಡೆಯಿಂದ, ಬೇರೆ ಊರಿಂದ ಆಗ್ಬೋದು, ಬೇರೆ ಇದರಿಂದ ಆಗ್ಬೋದು, ಬೇಕಾಗಿಲ್ಲ. ಯಾವ ಪಕ್ಷದ ಲೀಡರ್ಗಳೇ ಬೇಕಾಗಿಲ್ಲ. ನಾವು ಬರುದು, ನಾವು ಕಾಂಗ್ರೆಸ್ ಬಾವುಟ ಹಾಕಬಾರ್ದು, ಇನ್ನೊಬ್ಬ ಬರುದು JDS ಬಾವುಟ ಹಾಕಬಾರ್ದು, ಕೇಸರಿ ಧ್ವಜ ಯಾವ್ದು ಬೇಕಿಲ್ಲ ಸರ್. ಕೆರಗೋಡು ತುಂಬಾ ಒಳ್ಳೆ ಗ್ರಾಮ, ಇಲ್ಲಿ ಕೋಮು ಗಲಭೆನೇ ಇಲ್ಲ.
ಇವರು ಬೇಕು ಅಂತ ರಾಜಕೀಯಕ್ಕೋಸ್ಕರ ಸೃಷ್ಟಿ ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರು ಬಿಟ್ರೆ ಇನ್ಯಾವ ನಾಯಕರು ಬೇಡ ಸರ್, ಶಾಂತಿ ಸಭೆಗೆ ಸಾಕು ಸರ್, ಅಷ್ಟೇ ಸರ್. ವೆಲ್ ಸೆಡ್ ಸರ್. ಈಗ ಲೋಕಲ್ ಲೀಡರ್ಸ್ ಮನ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಅವರ ಬೇಡಿಕೆ. ಓವರ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್. ಹಿಂದೂ ರಾಷ್ಟ್ರ ಮಾಡ್ಲೇಬೇಕು ಅಂದ್ರೆ ಸರ್ ಕೆರಗೋಡ ಮಾಡೋದಾಗಲ್ಲ, ಕೆಂಪು ಕೋಟೆ ಮೇಲೆ ಮಾಡಬೇಕು. ಕೆಂಪು ಕೋಟೆ ಒಂದು ನಿಮಿಷ. ಮಂಜು ಅಮ್ಮವ್ರಿಗೆ ಹೇಳಿ. ಮಾತಾಡ್ಬೇಡಿ, ಯಾಕೆ ಮಾತಾಡ್ಲಿ ಬಿಡಿ. ಒಂದ್ ನಿಮಿಷ ಅಲ್ಲ, ನಿಮ್ಗೆಲ್ರಿಗೂ ಬೇರೆ ಇನ್ನೊಂದು ಪ್ರಶ್ನೆ ಇದೆ, ಕೇಳಲ್ಲ ನಾನು. ಈ ಕಡೆ ಬನ್ನಿಯಪ್ಪ, ಕ್ಯಾಮ್ರಾಮನ್ ಈ ಕಡೆ ಬನ್ನಿಯಪ್ಪ. ಬೇರೆ ಪ್ರಶ್ನೆ ಇದು, ಹನುಮನ ಧ್ವಜಕ್ಕೂ ಸಂಬಂಧಪಟ್ಟಂತೂ ಅಲ್ಲ, ಆಯ್ತಾ? ಒಂದ್ ನಿಮಿಷ ಆಯ್ತಾ? ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ಅಂತ. ಅಂದ್ರೆ ಏನಂದ್ರೆ, ಪ್ರತಿದಿನ ನಾವು ಹನುಮಂತನನ್ನ ಪೂಜೆ ಮಾಡಿದಾಗ, ಕೆಲಸದಲ್ಲಿ ನಿರತರಾದಾಗ, ಹನುಮ ಅಂತ ಎಲ್ಲಿರ್ತಾನೋ ಅಲ್ಲಿ ದುಃಖಗಳಿರೋದಿಲ್ಲ. ನಾವು ಆ ಹನುಮ ದೇವನನ್ನ ಬಹಳ ಪೂಜಿಸ್ತೀವಿ, ಪ್ರೀತಿಸ್ತೀವಿ. ರಾಮಭಂಟ ಹನುಮನನ್ನ ನಾವು ಗೌರವಿಸ್ತೇವೆ. ಪ್ರತಿ ಕ್ಷಣ ಆತನ ಹೆಸರಲ್ಲಿ ನಾವು ಹನುಮನ್ ಚಾಲಿಸದಿಂದ ಹಿಡಿದು ಎಲ್ಲವನ್ನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಹೌದಪ್ಪ? ಅದು ಕಾಂಗ್ರೆಸ್ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು. ಹೌದಪ್ಪ? ಇದೆಲ್ಲ ಬಿಡ್ತೀನಿ ನಾನು. ಅರ್ಜುನ ಸ್ತಂಭ ಬಿಡ್ತೀನಿ, ಹನುಮನ ಧ್ವಜ ಬಿಡ್ತೇನೆ, ರಾಜಕಾರಣದ ಗಲಾಟೆ ಬಿಡ್ತೀನಿ. ನನಗೆ ಇಲ್ಲಿ ರೈತರಷ್ಟು ಜನ ಇದ್ದೀರಿ? ಕೈ ಎತ್ತಿ. ಎಲ್ಲ ರೈತರಲ್ವಾ? ಏನ್ ಬೆಳಿತೀರ ಮಂಜಣ್ಣ? ರಾಗಿ ಭತ್ತ ಬೆಳಿತೀರ ಮಂಜಣ್ಣ? ಒಬ್ಬೊಬ್ರೆ ನಿಮ್ಮ ಹೆಸರು ಹೇಳಣ್ಣ. ಮನುಕುಮಾರ್. ಏನ್ ಬೆಳಿತೀರಣ್ಣ? ಓಕೆ, ಇನ್ಯಾರಣ್ಣ ರೈತರು ಕೈ ಎತ್ಕೊಂಡಿರಣ್ಣ? ತಡ್ರಣ್ಣ, ಏನ್ ಬೆಳಿತೀರಣ್ಣ? ಓಕೆ, ಏನ್ ಬೆಳಿತೀರಣ್ಣ? ಏನ್ ಬೆಳಿತೀರಣ್ಣ? ಓಕೆ, ಪ್ರಶ್ನೆಗೆ ಬರ್ಲಾ ಪ್ರಶ್ನೆಗೆ. ಈ ವರ್ಷ KRS ಅಲ್ಲಿ ಎಷ್ಟಣ್ಣ ನೀರಿತ್ತು? ತಡ್ರಣ್ಣ, ಪ್ರಶ್ನೆಗೆ ಉತ್ತರ ಕೊಡ್ರಣ್ಣ. ಕೇಳ್ರಣ್ಣ ದಯಮಾಡಿ. ಈ ವರ್ಷ ನಿಮ್ಮೆಲ್ಲರ ಹೊಲಗಳಿಗೆ ನೀರು ಸರಿಯಾಗಿ ಬಂದಿದೆಯಂದ್ರಣ್ಣ? ಬಂದಿದ್ಯಾ? ಬ್ಯಾಂಕ್ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ತಡ್ರಿ. ಬ್ಯಾಂಕ್ ಇಂದ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ಎಷ್ಟು ಜನರ ಮನೆಗೆ ನೋಟಿಸ್ ಬಂದಿದೆಯಣ್ಣ? ಎಷ್ಟು ಜನ ಬ್ಯಾಂಕ್ನವ್ರು ನಿಮಗೆ ಧಮಕಿ ಹಾಕಿದಾರಣ್ಣ? ಎಷ್ಟು ಈ ಸರ್ಕಾರದ ಸಾಲ ಮನ್ನಾ ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆಯಣ್ಣ? ಒಂದು ಕೈ ಎತ್ತಿಲ್ಲ, ನೀವೊಬ್ಬರಿಗೆ ಆಗಿದೆ. ನೋಡಿ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಎಷ್ಟು ಜನಕ್ಕೆ ಚೆನ್ನಾಗಿ ಸಿಕ್ಕಿದೆಯಣ್ಣ? ಇಲ್ಲಿ ಯಾರಿಗೂ ಸಿಕ್ಕಿಲ್ಲ, ಒಬ್ರು ಕೈ ಎತ್ತಾ ಇಲ್ಲ. ಯಾಕೆ ಗೊತ್ತಣ್ಣ ಕೇಳಿದ್ದು? ಯಾಕಣ್ಣ ಕೇಳಿದ್ದು ನಾನು? ನಾವು ಹನುಮನನ್ನ ಹೃದಯದಲ್ಲಿ ಇರಿಸ್ಕೊಂಡು ರಾಮ
ಹನುಮ ನಮ್ಮಲ್ಲೆಲ್ಲರನ್ನು ಕಾಯುವಂತ ದೇವರು ಅಂತ ಪೂಜಿಸುವಂತ ಪ್ರೀತಿಸುವಂತ ನಾಡಿನಲ್ಲಿ ಬದುಕಿರೋರು ಹೆಮ್ಮೆ ನಮಗೆ. ಜೈ ಶ್ರೀರಾಮ್ ಅಂದ್ರೆ ಹೆಮ್ಮೆ ನಮಗೆ. ಆದ್ರೆ ಅದರ ಜೊತೆಗೆ ಈ ಎಲ್ಲ ಹೋರಾಟಗಳ ಜೊತೆಗೆ ನಿಮ್ಮ ಬದುಕಿನ ಹೋರಾಟ ಮಾಡ್ಬೇಕಲ್ರಣ್ಣ ನೀವೆಲ್ರೂ ಮಾಡ್ಬೇಕಲ್ವೋ? ಕೇಳಿದೀರಾ ನಿಮ್ ನಾಯಕರಿಗೆ? ಯಾಕೆ ಸೈಲೆನ್ಸ್ ಆಗ್ಬಿಟ್ರಿ? ಯಾಕೆ ಸೈಲೆಂಟ್? ಒಂದೇ ಒಂದು ಉಸಿರು ಇಲ್ವಲ್ಲ, ಯಾಕೆ ಸೈಲೆಂಟ್ ಅಣ್ಣ? ಸೈಲೆಂಟ್ ಯಾಕಣ್ಣ? ಯಾಕೆ ತಡ್ರಿ ಅಣ್ಣ, ತಡೆಯೋಣ. ಸಂವಿಧಾನದ ಬದ್ಧವಾಗಿ, ಸಂವಿಧಾನದ ಆಶಯವಾಗಿ ಎಲ್ರಿಗೂ ಬದುಕಲು ಹಕ್ಕು, ಎಲ್ರಿಗೂ ಕೂಡ ಮಾತನಾಡುವ ಹಕ್ಕನ್ನ ಕೊಟ್ಟವರು ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ನಾವು ಅದನ್ನೆಲ್ಲವನ್ನೂ ಕೂಡ ಇವತ್ತು ಇಲ್ಲಿ ಪ್ರಯೋಗಿಸ್ತಾ ಇದ್ದೀವಿ. ಆ ಹಕ್ಕಿನಿಂದ ನಿಮ್ ಜೊತೆಗೆ ನಾನು ನೀವು ಎಲ್ಲ ಮಾತಾಡ್ತಾ ಇದ್ದೀವಿ. ಕೋಟ್ಯಂತರ ಜನ ಇವತ್ತು ಟಿವಿಯಲ್ಲಿ ಗಮನಿಸ್ತಾ ಇದ್ದಾರೆ ಅಲ್ವೇನಣ್ಣ? ನೀವೆಲ್ಲರೂ ಕೂಡ ಹನುಮನ ಬಗ್ಗೆನೂ ಹೋರಾಟ ಮಾಡಿ, ರಾಮನ ಬಗ್ಗೆನೂ ಹೋರಾಟ ಮಾಡ್ತೀನಿ. ನಾನು ರಾಮ ಭಕ್ತ, ಹನುಮ ಭಕ್ತ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಅದರ ಜೊತೆಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಹೋರಾಟ ಮಾಡೋಣ. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಇವಾಗ ವಿರಾಮದ ನಂತರದಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಗ್ರಾಮ ಪಂಚಾಯಿತಿಯ ಆಯ್ತ್ರಣ್ಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಂದಿದ್ದಾರೆ. ಅವರ ಹೆಸರು ನವೀನ್ ಅಂತ. ಅವ್ರ ಹತ್ರ ಎಲ್ಲ ಲೆಟರ್ಗಳಿದಾವಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.